ಒಳಗೊಂಡಿದ್ದಾರೆ 67 ಜನ ಸ್ಟೂಡೆಂಟ್ಸ್. ಅವ್ರನ್ನ ಪೇರೆಂಟ್ಸ್ ನಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡಬೇಕು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತಂದ ಬಿಜೆಪಿ ಸರ್ಕಾರಕ್ಕೆ ಏನಂದರೆ ಮೇಡಮ್, ನನ್ನ ಹೆಸರು ಸಂದೀಪ್ ಅಂತ. ನಾನು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಇವತ್ತು ನೀಟ್ ಹಾಗೂ ನೆಟ್ ಹಗರಣ ಏನು ನಡೆದಿದೆ, ಈ ದೇಶದ ಹಾಗೂ ಈ ರಾಷ್ಟ್ರದ ಬೆನ್ನೆಲುಬು ವಿದ್ಯಾರ್ಥಿಗಳು. ಇವ್ರುಗಳು ಈಗಿನ ದಿನಗಳಲ್ಲಿ ನಿಮಗೂ ಗೊತ್ತಿದೆ, ಒಂದು ವ್ಯಕ್ತಿ ಮೆಡಿಕಲ್ ಸ್ಟೂಡೆಂಟ್ ಮಾಡಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ. ಒಂದು ಮನೆತನದಲ್ಲಿ ಬಡವರು ಓದಿ ಕಷ್ಟಪಟ್ಟು ಪಾಸ್ ಆಗಬೇಕು ಅಂತ ಬರ್ತಾರೆ, ಒಂದು ಒಳ್ಳೆಯ ಉಜ್ವಲ ಭವಿಷ್ಯನ ನಿರೂಪಿಸ್ಕೊಬೇಕು ಅಂತ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಾದ ಒಂದು ಏನು ಪೇಪರ್ ಲೀಕ್ ಮಾಡಿ ಅವರ ಭವಿಷ್ಯನ ಹಾಳು ಮಾಡಿದೆ. ಹಾಗಾಗಿ ನಾವು ವಿದ್ಯಾರ್ಥಿಗಳ ಧ್ವನಿಯಾಗಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದ ಸರ್ಕಾರ ಬಂದು ಇನ್ನೂ 15 ದಿವಸ ಆಗಲಿಲ್ಲ, ಈಗಲೇ ಸ್ಟಾರ್ಟ್ ಆಗಿದೆ ಅವ್ರದ್ದು ಹಗರಣಗಳು, ಸಾಲು ಹಗರಣಗಳು, ಯಾರಿಗೂ ನೆಮ್ಮದಿ ಇಲ್ಲ. ಈಗ ಮೊನ್ನೆ ನಮ್ಮ ವಿರೋಧ ಪಕ್ಷ ಏನಿದೆ, ಆರ್ ಅಶೋಕ್ ಅವರು ಬರೀ 3 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗಿದ್ದಕ್ಕೆ ಬೀದಿಗೆ ಇಳಿದು ಓಡಾಡಿದ್ರು, ಗಲಾಟೆ ಮಾಡಿದ್ರು, ಕಿರ್ಚಾಡಿದ್ರು. ಇವತ್ತು ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿದೆ, ಅದ್ರ ಬಗ್ಗೆ ಯಾಕೆ ಇವರು ಧ್ವನಿ ಮಾಡ್ತಾ ಇಲ್ಲ? ಇದೆಲ್ಲ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಈ ಒಂದು ಹಗರಣದಲ್ಲಿ ಒಂದು ಒಳ್ಳೆಯ ಒಂದು ಸೂಕ್ತವಾದ ತನಿಖೆ ಆಗದೆ ಹೋಗದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗದೆ ಹೋದರೆ ನಾವು ವಿದ್ಯಾರ್ಥಿಗಳ ಜೊತೆ ನಿಂತು ಯುವ ಕಾಂಗ್ರೆಸ್ಸು ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ನೋಡಿ, ಒಂದು ವಾರನೂ ಆಗಿಲ್ಲ, 15 ದಿವಸನೂ ಆಗಿಲ್ಲ, ನೀಟ್ ಪರೀಕ್ಷೆನಲ್ಲಿ ಯಾವ ಥರ ಮಾಡಿದ್ರು ಅಂತ ನೀವೆಲ್ಲರೂ ದೇಶದಾದ್ಯಂತ ಕೀರ್ತಿ ಗಣೇಶ್ ಅಂತ NSU ಸ್ಟೇಟ್ ಪ್ರೆಸಿಡೆಂಟು, ನೀಟಲ್ಲಿ ಯಾವ ಥರ ಅವ್ಯವಹಾರ ಆಯಿತು ಅಂತ 1620 ಜನಕ್ಕೆ ಏನು ಔಟ್ ಮಾರ್ಕ್ಸ್ 67 ಜನಕ್ಕೆ ಬಂದಿದೆ. ಅದು ಬಿಟ್ಟು ಮಿಕ್ಕಿದವರೆಲ್ಲರಿಗೂ 519, 518 ಮಾರ್ಕ್ಸ್ ಬಂದಿದೆ. ಅದೆಲ್ಲರೂ ನೋಡಿದ್ದಾರೆ. ಅದು ಮಾರ್ಕ್ಸೇ ಬರೋಕ್ಕಾಗೋದಿಲ್ಲ, ಗ್ರೇಸ್ ಮಾರ್ಕ್ಸ್ ಅಂತೇಳಿ ಇದು ಮಾಡಿದ್ರು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದರೆ ಅದರ ಒಂದು ಬದ್ಧತೆ ಅಂತ ಒಂದು ಇರುತ್ತೆ, ಅದರದ್ದೇ ಆದಂಥ ಒಂದು ಗೌರವ ಇರುತ್ತೆ. ಇಡೀ ದೇಶಾದ್ಯಂತ ಇವ್ರು ನಡೆಸಬೇಕಾದ್ರೆ ಎಷ್ಟು ಥರ ಕ್ರಮ ಕೈಗೊಳ್ಳಬೇಕು, ಯಾವ ಥರ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಆಗಿರ್ತಾರೆ, ಯಾವ ಥರ ಅವ್ರಿಗೆ ಪ್ಯಾನಿಕ್ನೆಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಮತ್ತು ಅವರು ಪೇರೆಂಟ್ಸಲ್ಲಿ ಅವರು ಯಾವ ಥರ ಅವ್ರಿಗೆಲ್ಲ ಸಪೋರ್ಟ್ ಮಾಡಿರ್ತಾರೆ. ಅಂಥ ಒಂದು ಎಕ್ಸಾಮಿನೇಷನ್ ಪೇಪರ್ಸ್ನ ಇವರು ಲೀಕ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಈ ಮಟ್ಟಕ್ಕೆ ತೊಂದರೆ ಆಗುತ್ತೆ. ಮತ್ತು ನೀವು ಯೋಚನೆ ಮಾಡಬೇಕು, ನೀಟ್ ಪರೀಕ್ಷೆ ಬರೆಯೋದು ಮೆಡಿಕಲ್ ಸ್ಟೂಡೆಂಟ್ಸು. ನಮಗೆ ಒಂದು ಒಳ್ಳೆ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆ ಗುಣಮಟ್ಟದಂಥ ಮೆಡಿಕಲ್ ಸ್ಟೂಡೆಂಟ್ಸ್ ಬೇಕಾಗಿದ್ದಾರೆ, ಡಾಕ್ಟರ್ಸ್ ಬೇಕಾಗಿದ್ದಾರೆ. ಅದನ್ನೇ ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತಂದರೆ ಮುಂದೆ ಆಗೋಂಥ ತೊಂದರೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ನಾವೆಲ್ಲ ಯೋಚನೆ ಮಾಡಬೇಕು. ಮತ್ತು ಅದೇ ಥರ ನಿನ್ನೆ ನೆಟ್ ಎಕ್ಸಾಮ್ಸಲ್ಲೂ ಏನು ಅವ್ಯವಹಾರ ಆಗಿದೆ ಅಂತ ಸುಪ್ರೀಂ ಕೋರ್ಟು ಹೇಳಿದೆ. ಒಂದೇ ಒಂದು 1% ಇದ್ರೂ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಮಾಡೋಕ್ಕೂ ಆಶ್ಚರ್ಯ. ಮತ್ತು ಇದೆಲ್ಲ ಇವರು ಕೇಂದ್ರ ಸರ್ಕಾರ ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯದ ಎಲ್ಲೋ ಒಂದು ಕಡೆ ಆಟ ಆಡ್ತಾ ಇದ್ದಾರೆ. ಮತ್ತು ಓಪನ್ ಮಾರ್ಕೆಟಲ್ಲಿ ಇವರೆಲ್ಲ ಮಾರ್ತಾ ಇದ್ದಾರೆ ಅಂತಂದರೆ ಇದ್ರ ವಿರುದ್ಧ ನಾವು NSU ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸಹ ನಾವು ಮಾಡ್ತೀವಿ. ನಮ್ಮ PCC ಅಧ್ಯಕ್ಷರ DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ, ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೆ ತಂದಿದ್ದಾರೆ. ಅವರು ಸಹ ಸಮಾಲೋಚನೆ ಮಾಡ್ತಾ ಇದ್ದಾರೆ. ನೀಟ್ ಬೇಕಾ ಬೇಡವಾ ಅನ್ನೋದನ್ನು ಸಹ ಈ ರಾಜ್ಯದಲ್ಲಿ ಯೋಚನೆ ಮಾಡ್ತಿದ್ದಾರೆ. ಯಾಕಂತಂದರೆ ಭಾಳಷ್ಟು ನೀಟಿಂದ ಏನಾಗ್ತಿದೆ, ತೊಂದರೆ ಆಗ್ತಿದೆ. ಇಡೀ ಈ ರಾಜ್ಯದಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಕಡಿಮೆ ಅನುಕೂಲ ಆಗ್ತಾಯಿದೆ. ಬೇರೆ ರಾಜ್ಯಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇಲ್ಲಿ ಅಡ್ಮಿಷನ್ ಆಗ್ತಾಯಿದೆ. ಸೊ ಹಾಗಾಗಿ ನೀಟಿಂದ ಅನುಕೂಲಗಿನ ದುರನುಕೂಲನೇ ಜಾಸ್ತಿ ಆಗಿದೆ ನಮ್ಮ ರಾಜ್ಯದವ್ರಿಗೆ. ಸೊ ನೀಟ್ದು ಏನೋ ತೆಗೆದು ಅಂದರೆ ಸ್ಥಳೀಯರಿಗೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಫ್ಯಾಕಲ್ಟಿ ಇರ್ಬೋದು, ಅದು ಕರ್ನಾಟಕದವರಾಗಿದೆ. ಸೊ ಹಾಗಾಗಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರಾಮಿನೆನ್ಸ್ ಕೊಡೋ ನಿಟ್ಟಿನಲ್ಲಿ ಅದನ್ನ ತೆಗೆದ್ರೆ ಇಲ್ಲೂ ಸಹ ಒಳ್ಳೆಯದು ಆಗುತ್ತೆ, ವಿದ್ಯಾರ್ಥಿಗಳಿಗೂ ಅನುಕೂಲ ಸಹ ಆಗುತ್ತೆ. ಈಗ ಸ್ಟೂಡೆಂಟ್ಸ್ ಎಲ್ಲರೂ ಎಷ್ಟು ಹಾರ್ಡ್ ವರ್ಕಿಂದ ಮುಂದೆ ಬಂದಿರ್ತಾರೆ, ಎಷ್ಟು ಕಷ್ಟಪಟ್ಟು ಅವ್ರ ಪೇರೆಂಟ್ಸ್ ಕೂಡ ಎಷ್ಟು ಕಷ್ಟಪಟ್ಟಿರ್ತಾರೆ ಮಕ್ಳಿಗೋಸ್ಕರ. ಇವ್ರು ಇಂಥದ್ದೆಲ್ಲ ಸ್ಕ್ಯಾಮಿಂದ ಯಾರು ಕಷ್ಟಪಟ್ಟು ಓದಿರ್ತಾರೆ ಅವರಿಗೆ ಎಷ್ಟು ಲಾಸ್ ಆಗುತ್ತಲ್ಲ. ಸೊ ಇದನ್ನೆಲ್ಲ ನಾವು ನಿಲ್ಲಿಸಬೇಕು. ನಾವು ಬೇರೆ ಸ್ಟೂಡೆಂಟ್ಸ್ಗೆ ಏನು ಅನ್ಯಾಯ ಮಾಡಬಾರ್ದು ಅಂತ ನಾನು ಹೇಳ್ತೇನೆ.